ಇವಾಗ ಏನ್ ಹೇಳ್ತಾ ಇದ್ಯಾ? ಅವಳು ದೇವಾಂಶ್ ಹೆಂಡತಿಯಾಗೆ ಉಳ್ಕೊಂಡ್ಬಿಡ್ತಾಳ? ನಿನ್ ಮದ್ವೆ ನಡಿಯಲ್ವಾ? ಅವಳನ್ ಕಾಪಾಡಕ್ಕೆ ದೇವಾಂಶು ಸುಳ್ಳು ಹೇಳ್ದ ಅಂತ ಹೇಳಿದ್ರೆ ಆಗುತ್ತಲ್ವಾ? ಆಗ ನಮ್ ದೇವ ಜೈಲಿಗೆ ಹೋಗ್ತಾನೆ. ಹೌದು, ಗಲ್ಲು ಶಿಕ್ಷೆ ಆಗ್ತದಿದ್ದ ಕೈದಿನ ಉದ್ದೇಶಪೂರ್ವಕವಾಗಿ ಸುಳ್ಳು ಹೇಳಿ ಕಾಪಾಡಿದ್ದಕ್ಕೆ ನಮ್ ದೇವಂಗೆ ಶಿಕ್ಷೆ ಕೊಡ್ತಾರೆ. ಅದಕ್ಕೆ ಅವಳು ನಮ್ಮ ಮನೇಲಿರೋಕ್ ಬಿಡಿ ಅಂತ ಹೇಳಿದ್ದು. ಅದ್ರೂ ನಿಜಾನೇ. ನಾನು ಅದೆಲ್ಲ ವಿಚಾರನೇ ಮಾಡ್ಲಿಲ್ಲ. ಈ ಮನೆಗೇನ್ ಒಳ್ಳೇದು ಅದನ್ನೇ ಯೋಚಿಸ್ತಾ ಇದೀಯಾ? ನಿನ್ನಂತ ಹುಡುಗಿ ನಮ್ಮ ಮನೆಗ್ ಸೊಸೆ ಆದ್ರೆ ಒಳ್ಳೇದಾಗತ್ತೆ ಅಂತ ನಾನ್ ಅನ್ಕೊಂಡಿದ್ದೆ. ಆದ್ರೆ ಈಗೇನು ಹೊಸ ಸಮಸ್ಯೆ? ಇವಾಗ ಏನ್ ಮಾಡೋದಮ್ಮ? ನಂಗೇನು ಗೊತ್ತಾಗ್ತಿಲ್ಲ. ಇನ್ಯಾವ ದಾರಿ ಇದೆ ದೊಡಮ್ಮ? ನಮ್ಗಿನ್ ಯಾವ ದಾರಿನೂ ಇಲ್ಲ. ತಪ್ಪೆಲ್ಲ ದೇವಾಂಶ್ದೆ. ಅವಳನ್ ಗಲ್ಲಿಗೆ ಏರ್ಸೋದ್ರಿಂದ ನಮ್ಗೇನಾಗ್ತಿತ್ತು ಹೇಳಿ? ಸುಮ್ನೆ ಇದ್ದಿದ್ರೆ ಆಗೋಗಿರೋದು. ದೇವ ಒಳ್ಳೆ ಕೆಲ್ಸಾನೇ ಮಾಡಿದಾನೆ, ಆದ್ರೆ ಒಳ್ಳೇದ್ ಮಾಡಕ್ ಹೋಗಿ ಕೆಟ್ಟದಾಯ್ತು. ಏನ್ ಮಾಡೋದು? ಇದೆಲ್ಲ ಬಿಡು. ಈಗ ನಿಮ್ ಮದ್ವೆ ನಡೆಯೋದಕ್ಕೆ ಏನ್ ಮಾಡ್ಬೇಕು? ಒಂದೇ ಒಂದ್ ದಾರಿ ಇದೆ. ಅವಳು ವೈದೇಹಿ ಅಲ್ಲ, ವೈಶಾಲಿ ಅಂತ ಪ್ರೂವ್ ಮಾಡ್ಬೇಕು. ತಾನೇ ವೈದೇಹಿ ಅಂತ ದೇವಾಂಶ್ನ ನಂಬಿಸಿದ್ಲು ಅಂತ ಸಾಕ್ಷಿನ ಸಬ್ಮಿಟ್ ಮಾಡ್ಬೇಕು. ಆಗ ಮಾತ್ರ ದೇವಾಂಶ್ ಮಾಡಿದ್ದು ತಪ್ಪಲ್ಲ ಅಂತ ಪ್ರೂವ್ ಆಗತ್ತೆ, ಅವಳಿಗೆ ಶಿಕ್ಷೆ ಆಗತ್ತೆ. ಅದನ್ನ ಹೇಗ್ ಪ್ರೂವ್ ಮಾಡೋದು? ಕೋರ್ಟ್ ತೀರ್ಪನ್ನ ಇಟ್ಕೊಂಡು ಅವಳು ನಮ್ಮನ್ನ ಹೆದರ್ಸ್ತಾ ಇದ್ದಾಳಲ್ಲ. ಏನು ಇಲ್ದೇ ಇರುವಾಗ್ಲೇ ಅವಳು ಮಣ್ಣು ಮುಗ್ಸಿದ್ಲು. ಈಗ ಅವಳು ಸಿಕ್ಕಾಕೋತಾಳ? ಸಿಗತ್ತೆ ಆಂಟಿ, ಯಾಕಂದ್ರೆ ಅವಳು ವೈದೇಹಿ ಅಂತೂ ಅಲ್ವಲ್ಲ. ಅದ್ ನಿಜಾನೇ ತಾನೆ? ಒಂದ್ಸಲ ವೈದೇಹಿ ಅಲ್ಲ ಅಂತ ಪ್ರೂವ್ ಮಾಡಿದೀನಿ, ಇನ್ನೊಂದ್ಸಲ ಪ್ರೂವ್ ಮಾಡಕ್ಕಾಗಲ್ವಾ? ಮಾಡೇ ಮಾಡ್ತೀನಿ. ಅವಳು ನಮ್ಮ ಮನೆಯಿಂದ ಮೊದಲು ಆಚೆ ಹಾಕಿ ಆಮೇಲೆ ನಾನು ದೇವನ್ ಜೊತೆ ಎಂಗೇಜ್ಮೆಂಟ್ ಮಾಡ್ಕೋತೀನಿ. ಯಾರು ನೀನು? ನಾನು ರೀ, ನಿಮ್ ವೈದೇಹಿ. ನೀನು ನನ್ನ ವೈದೇಹಿ ಅಲ್ಲ. ದೇವಾಂಶ್ ಖುದ್ದಾಗಿ ಜಡ್ಜ್ ಹತ್ರ ಹೋಗಿ ನೀನೇ ವೈದೇಹಿ ಅಂತ ಹೇಳಿದಾನೆ. ಹಿಂಗ್ಮೇಲಾದ್ರೂ ನಿನ್ ಮಗು ನೋಡ್ಕೊಂಡು ನೆಮ್ಮದಿಯಾಗಿರು. ಮತ್ತೆ ವೈದೇಹಿ ಅಂತ ಹೇಳ್ಕೊಂಡು ನನ್ನ ಮನೆ ಸುತ್ತ ಸುತ್ತಬೇಡ ನೀನು. ಇಲ್ಲಿವರೆಗೂ ಎಷ್ಟು ಸಲ ಹೇಳಿ ಆಚೆ ಕಳಿಸಿದ್ರು ಈಗ್ಲೂ ವೈದೇಹಿ ಅಂತಾನೆ ಹೇಳ್ತಿದ್ದಾಳಲ್ಲ. ಗಲ್ಲು ಶಿಕ್ಷೆಯಿಂದ ಕಾಪಾಡಿದ್ರೆ ತನ್ನ ಮಗು ನೋಡ್ಕೊಂಡು ನೆಮ್ಮದಿಯಾಗಿರ್ತಾಳೆ ಅನ್ಕೊಂಡ್ರೆ ಮತ್ತೆ ಯಾಕೆ ಇಲ್ಲಿಗೆ ಬಂದವಳು? ಏನ್ ಅನ್ಕೋಬೇಕು ಅವಳ ಬಗ್ಗೆ? ಸ್ವಂತ ಮಗು ಬಗ್ಗೆ ಕೂಡ ಯೋಚನೆ ಮಾಡಿದರಷ್ಟು ಕಟುಕಿ ಅಂತ ಅನ್ಕೋಬೇಕಾ? ಈ ಪ್ರಪಂಚದಲ್ಲಿ ಯಾವ ತಾಯಿನೇ ಆದ್ರೂ ತನ್ನ ಮಗುನ ನಿರ್ಲಕ್ಷ್ಯ ಮಾಡದೇ ಇರೋದ್ರಿಂದ ಅವಳು ವೈಶಾಲಿ ಅಲ್ಲ, ವೈದೇಹಿ ಅಂತ ಅನ್ಕೋಬೇಕಾ?
ನಮ್ಮ ಸಂಬಂಧ ಅಷ್ಟು ಸುಲಭವಾಗಿ ಬಿಡಿಸ್ಕೊಳ್ಳೋಂಥದ್ದಲ್ಲ ಬಾವಾ. ಅದು ನಿಮಗೆ ನೆನಪಿಲ್ದೆ ಹೋದ್ರೂ ನಡೆಯೋ ಘಟನೆಗಳು ನಿಮಗೆ ಈ ಥರ ನೆನಪು ಮಾಡ್ತಾನೇ ಇರುತ್ತೆ. ನೆನಪಿದ್ಯಾ ಬಾವಾ? ತಲೆಗೆ ಸ್ನಾನ ಮಾಡಿ ನಿಮ್ಮ ಹತ್ರ ಬಂದಾಗ ನನ್ನ ತಲೆ ಒರೆಸಿ ನೀವೇ ತಾಳಿನ ನನಗೆ ಹಾಕ್ತಾ ಇದ್ರಿ. ಇನ್ನೊಂದು ವಿಷಯ ಗೊತ್ತಾ? ಇದೇ ಥರ ನನ್ನ ಸೆರಗು ನಿಮ್ಮ ಬ್ರೇಸ್ಲೆಟ್ಗೆ ಸಿಕ್ಕಾಕೊಂಡಿತ್ತು. ನೆನ್ಪಿದ್ಯಾ? ನನ್ನ ವೈದೇಹಿ ಜೊತೆ ಕಳೆದಿರೋ ಪ್ರತಿ ಕ್ಷಣ ಮಧುರವಾಗಿರುವಂಥ ಕ್ಷಣಗಳು. ಅದು ಯಾವಾಗಲೂ ಹಸಿರಾಗಿರುತ್ತೆ, ಬರೀ ನೆನಪಲ್ಲ. ನನ್ನ ಜೀವನದಲ್ಲಿ ವೈದೇಹಿ ನನ್ನ ಜೊತೆ ಇಲ್ಲದೆ ಹೋದ್ರೂ ಬದುಕಿರೋವರೆಗೂ ಹಸಿರಾಗೆ ಉಳಿಯುತ್ತೆ. ಇಲ್ಲ ಬಾವಾ, ಈಗಲೂ ಕೂಡ ನಿಮ್ಮ ವೈದೇಹಿ ನಿಮ್ಮ ಹತ್ರನೇ ಇದ್ದಾಳೆ. ನೀವು ಗುರ್ತು ಹಿಡಿತಿಲ್ಲ ಅಷ್ಟೆ. ಆಗ ನಾನು ನಿಮ್ಮಿಂದ ದೂರ ಆಗಿದ್ದಾಗ ನನ್ನನ್ನು ಹತ್ರ ಮಾಡ್ಕೋಬೇಕು ಅಂತ ಎಷ್ಟು ಪ್ರಯತ್ನ ಪಟ್ರಿ. ಇವಾಗ ಯಾಕೆ ಬಾವಾ ಹತ್ರ ಇದ್ರೂ ಕೂಡ ದೂರ ಮಾಡೋದಕ್ಕೆ ನೋಡ್ತಿದ್ದೀರಾ? ನೀನು ಆ ಥರ ಎಲ್ಲ ಮಾತಾಡಬೇಡ. ನನ್ನ ವೈದೇಹಿನೇ ಮಾತಾಡ್ತಿದ್ದಾಳೆ ಅನ್ಸುತ್ತೆ. ಒಂದು ಟೈಮಲ್ಲಿ ವೈದೇಹಿ ನನ್ನಿಂದ ದೂರ ಇದ್ರು ಮತ್ತೆ ಬರ್ತಾಳೆ ಅನ್ನೋ ಧೈರ್ಯ ಇತ್ತು, ನನ್ನ ಸುತ್ತಾನೆ ಇದ್ದಾಳೆ ಅಂತ ನಂಬಿಕೆ ಇತ್ತು. ಆದ್ರೆ ಈಗ ಆ ನಂಬಿಕೆ ಧೈರ್ಯ ಎರಡೂ ಇಲ್ಲ. ವೈದೇಹಿ ದೂರ ಆಗಿ ಹೋಗಿದ್ದಾಳೆ ಅನ್ನೋ ನೋವಿನ ಬಿಟ್ರೆ ನಿನ್ನ ಮಾತುಗಳು, ನಿನ್ನ ನಡವಳಿಕೆ ನನಗೆ ವೈದೇಹಿನೇ ನೆನಪು ಮಾಡ್ತಿದೆ. ಆದ್ರೆ ನನ್ನ ವೈದೇಹಿ ನನ್ನ ಕಣ್ಮುಂದೆನೆ ಪ್ರಾಣ ಬಿಟ್ಲಲ್ವಾ? ಇಬ್ರು ಒಂದೇ ತರ ಇರಬಹುದು, ಆದ್ರೆ ನೀನ್ ವೈದೇಹಿ ಆಗೋದಕ್ಕೆ ಹೇಗೆ ಸಾಧ್ಯ? ಅಷ್ಟಕ್ಕೂ ನೀನು ವೈಶಾಲಿನೋ ವೈದೇಹಿನೋ, ನೀನೇ ಸುಳ್ಳು ಹೇಳ್ತಾ ಇದೆಯಲ್ಲ, ನಾನೇ ತಪ್ಪು ತಿಳ್ಕೊಂಡಿದ್ದೀನೋ? ಏನೂ ಅರ್ಥ ಆಗ್ತಾ ಇಲ್ಲ. ತಪ್ಪು ನಿಮ್ದಲ್ಲ ಬಾವಾ, ನಿಮ್ಮ ಪರಿಸ್ಥಿತಿನೇ ಆಗಿದೆ. ನನಗೋಸ್ಕರ ಯೋಚನೆ ಮಾಡೋ ಪ್ರತಿ ಸಲನೂ ಕಣ್ಣು ಮುಂದೆನೆ ಹೋಗಿರೋ ನನ್ನ ರೂಪನೇ ನೆನಪಿಗೆ ಬರುತ್ತೆ. ಅದಕ್ಕೆ ಹೋಗಿರೋ ಆ ಪ್ರಾಣನ ಬಿಟ್ಟು ನಿಮಗೋಸ್ಕರ ಒದ್ದಾಡ್ತಾ ಇರೋ ಈ ಪ್ರಾಣನ ನೀವು ಗುರ್ತು ಹಿಡಿತಿಲ್ಲ. ಅದೇ ನಿಜ ಬಾವಾ. ಇಲ್ಲ ಅಂದಿದ್ರೆ ನನ್ನ ಬಾವ ನನ್ನನ್ನು ಗುರ್ತು ಹಿಡಿದೇ ಇರ್ತಿದ್ರ? ನಿಮ್ಮ ಮನಸ್ಸು, ಯೋಚನೆಗಳು ಎಲ್ಲ ಅಲ್ಲೇ ನಿಂತು ಹೋಗಿದೆ. ಅದಕ್ಕೆ ಈಗ ಮತ್ತೆ ಬಂದಿದ್ದೀನಿ ಬಾವಾ. ನಿಮ್ಮ ಜೀವನದಲ್ಲಿ ನಿಂತು ಹೋಗಿರೋ ಆ ಕ್ಷಣನ ಮತ್ತೆ ಮುಂದುವರಿಸ್ತೀನಿ. ನಿಮ್ಮ ಮನಸ್ಸಲ್ಲಿ ಮತ್ತೆ ನನ್ನ ಮೇಲೆ ಪ್ರೀತಿ ಹುಟ್ಟೋ ಹಾಗೆ ಮಾಡ್ತೀನಿ. ನಿಮ್ಮ ಮನಸ್ಸು ಮತ್ತೆ ನನ್ನನ್ನು ಗುರ್ತು ಹಿಡಿಯೋ ಹಾಗೆ ಮಾಡ್ತೀನಿ. ಪರಿಸ್ಥಿತಿ ಸರಿ ಇಲ್ಲ ಅಂದ ಮಾತ್ರಕ್ಕೆ ಮನೆಯವ್ರು ನನ್ನ ಗುರ್ತು ಹಿಡಿಲಿಲ್ಲ ಅಂತ ನನ್ನ ಹೋರಾಟನ ನಿಲ್ಸಲ್ಲ ಬಾವಾ. ಮುಂಚೆ ನೀವು ನನ್ನನ್ನು ಪಡ್ಕೊಳ್ಳೋದಕ್ಕೆ ನೀವು ಮಾಡಿರೋ ಹೋರಾಟ ಎಲ್ಲ ನೆನಪಿದೆ ಅಲ್ವಾ? ಅದನ್ನೇ ಸ್ಫೂರ್ತಿಯಾಗಿ ಇಟ್ಕೊಂಡು ನಾನು ಮತ್ತೆ ಹೋರಾಡ್ತೀನಿ. ನೀವು ನನ್ನನ್ನು ದೂರ ತಳ್ಳಿದ್ರೂ ಮತ್ತೆ ಮತ್ತೆ ಹತ್ರ ಬರ್ತೀನಿ. ನಮ್ಮ ಪ್ರೀತಿನ, ನಮ್ಮ ಸಂಬಂಧನ ಗುರ್ತು ಹಿಡಿಯೋ ಹಾಗೆ ಮಾಡ್ತೀನಿ. ಏನ್ ಹೇಳ್ತಾ ಇದೆಯಾ ಅಖಿಲ? ಹೌದು ದೇವಾ, ಈ ಸಮಸ್ಯೆಗೆ ಆದಷ್ಟು ಬೇಗ ನಾವೊಂದು ಫುಲ್ ಸ್ಟಾಪ್ ಇಡಬೇಕು. ಅದು ಇದೆ. ಈ ಸಮಸ್ಯೆಗೆ ಇದೇ ಪರಿಹಾರ ಅನ್ನಿಸ್ತಿದೆ ದೇವಾಂಶ್. ಇದನ್ನ ಬಗೆಹರಿಸ್ಕೊಳ್ಳೋವರೆಗೂ ಮನೇಲಿ ಯಾರಿಗೂ ನೆಮ್ಮದಿ ಇರಲ್ಲ ಕಣೋ ದೇವಾಂಶ್. ಇನ್ನು ತಿಳಿಸೋದಕ್ಕೆ ಏನಿದೆ ಅತ್ತೆ? ಅವಳು ವೈದೇಹಿ ಅಲ್ಲ ಅಂತ ಗೊತ್ತಾಯ್ತಲ್ಲ. ಮತ್ ಯಾಕಿನ್ನೂ ಇಲ್ಲೇ ಇದ್ದಾಳೆ? ಯಾಕೆ ಅಂದ್ರೆ ದೇವಾಂಶ್ ಮಾನವೀಯತೆ ತೋರ್ಸಕ್ ಹೋಗಿ ಅದರಿಂದ ಬಂದಿರೋ ಪ್ರಾಬ್ಲಮ್ ಇದು. ಏನೋ ಒಂದು ಕಾನೂನಿನ ಪ್ರಕಾರ ಅವಳೇ ವೈದೇಹಿ ಅನ್ನೋ ಆಧಾರನ ಅವಳು ಇಟ್ಕೊಂಡಿದ್ದಾಳಲ್ವಾ? ನಾವದನ್ನ ಸುಳ್ಳು ಅಂತ ಪ್ರೂವ್ ಮಾಡೋದಕ್ಕೆ ಇರೋ ಒಂದೇ ಒಂದು ದಾರಿ ಅಂದ್ರೆ ಈ DNA ಟೆಸ್ಟ್.
ವೈದೇಹಿ ತಾಯಿಗೂ ಮತ್ ವೈಶಾಲಿಗೂ ಈ ಟೆಸ್ಟ್ ಅನ್ನ ಮಾಡಿಸಿದ್ರೆ ಹೇಗೂ ಮಕ್ಕಳಾಗದೇ ಇರೋದ್ರಿಂದ ಇಬ್ರು ತಾಯಿ ಮಕ್ಕಳಲ್ಲ ಅಂತ ಪ್ರೂವ್ ಆಗತ್ತೆ. ಆಗಿ ಕೋರ್ಟ್ ನೋಟಿಸ್ ಎಲ್ಲ ನಡೆಯೋದಿಲ್ಲ. ಆದ್ರೆ ಅತ್ತೆಗೆ ಬುದ್ಧಿ ಸ್ಥಿಮಿತದಲ್ಲಿಲ್ಲ ಅಲ್ವಾ? ಅತ್ತೆ ಪರ್ಮಿಷನ್ ಇಲ್ಲದೆ ಈ ಟೆಸ್ಟ್ ಮಾಡಕ್ಕಾಗಲ್ಲ ಅಲ್ವಾ? ಮಾಡ್ಬೋದು. ಅಂಕಲ್ ಆಂಟಿಗೆ ಅಣ್ಣ ಆಗಿರೋದ್ರಿಂದ ಅಂಕಲ್ ಪರ್ಮಿಷನ್ ತಗೊಂಡು ಅಲ್ಲಿ ಡಾಕ್ಟರ್ಸ್ ಮೇಲ್ವಿಚಾರಣೆಯಿಂದ ಸ್ಯಾಂಪಲ್ಸ್ನ ತಗೊಂಡು ನಾವು ಟೆಸ್ಟಿಗೆ ಕಳಿಸ್ಬೋದು. ಅಂದ್ರೆ ಅವಳು ವೈದೇಹಿನೋ ವೈಶಾಲಿನೋ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ಯಾ? ಬಾವಾ ಬಾವಾ ಕರೆದ್ರಂತೆ? ಅವನ್ ಕರೆದಿದ್ದಲ್ಲ, ನಾನ್ ಕರೆದಿದ್ದು. ಕೋರ್ಟ್ ಕೊಟ್ಟಿರೋ ನೋಟಿಸ್ ಇಟ್ಕೊಂಡು ಮನೇಲಿ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ಯಾ. ಆದ್ರೆ ಮನೇಲಿರೋರು ಯಾರಿಗೂ ನೀನೇ ವೈದೇಹಿ ಅಂತ ನಂಬಿಕೆ ಇಲ್ದಿರೋದ್ರಿಂದ ನೀನೊಂದು ಟೆಸ್ಟ್ಗೆ ಒಪ್ಕೋಬೇಕು. ನಿಜಾನ ನೀವುಗಳೆಲ್ಲ ನಂಬೋವರೆಗೂ ಪರೀಕ್ಷೆಗಳನ್ನ ಎದುರಿಸಲೇಬೇಕು. ತಪ್ಪಲ್ವಲ್ಲ? ಯಾವುದಕ್ಕೆ ಆದ್ರೂ ಸಿದ್ಧವಾಗೇ ಇದ್ದೀನಿ. ಏನು ಅಂತ ಹೇಳಿ. ನೀನು DNA ಟೆಸ್ಟಿಗೆ ಒಪ್ಕೋಬೇಕು. ಅಂದ್ರೆ ಏನದು? ನೀನ್ ವೈದೇಹಿನೋ ಅಲ್ವೋ, ನೀನು ತಾಯಿ ಅಂತ ಹೇಳ್ತಿರೋ ಶಾಂತಾದೇವಿಯವ್ರ ಜೊತೆ ರಕ್ತ ಸಂಬಂಧ ಇದೆಯೋ ಇಲ್ವೋ ಅಂತ ಹೇಳೋ ಟೆಸ್ಟ್. ನೀನ್ ವೈದೇಹಿನೋ ಅಲ್ವೋ ಅಂತ ಅದರಿಂದ ಗೊತ್ತಾಗುತ್ತೆ. ಯಾವ್ದ್ರಿಂದ ಬೇಕಾದ್ರೂ ತಪ್ಪಿಸ್ಕೋಬಹುದು ನೀನು, ಇದ್ರಿಂದ ಮಾತ್ರ ತಪ್ಪಿಸ್ಕೊಳಕ್ ಆಗಲ್ಲ. ಅವನ್ ಕಡೆ ಏನ್ ನೋಡ್ತಿದ್ಯಾ? ನಾನ್ ಕೇಳಿದ್ದಕ್ಕೆ ಉತ್ತರ ಕೊಡು. ನೀನ್ ಹೇಳೋ ತರ ನೀನ್ ವೈದೇಹಿನೇ ಆಗಿದ್ರೆ ನೀನ್ ಈ ಟೆಸ್ಟ್ಗೆ ಒಪ್ಕೋಬೇಕು. ಇವಳು ವೈದೇಹಿನೋ ಅಲ್ವೋ ಅಂತ ಅನುಮಾನ ಪಡಬೇಕಾರೋ ಅವಶ್ಯಕತೆ ಇಲ್ಲ. ಈ ಟೆಸ್ಟಲ್ಲಿ ಏನು ಪ್ರೂವ್ ಆಗುತ್ತೋ ಅದೇ ಸತ್ಯ ಆಗಿರುತ್ತೆ. ನಾವಿದನ್ನ ಹೊಸದಾಗೇನು ಮಾಡಿಸ್ತಾ ಇಲ್ಲಮ್ಮ. ಎಷ್ಟೊಂದು ಜನ ಇದನ್ನ ಮಾಡಿಸಿದ್ದಾರೆ. ತುಂಬ ದುಡ್ಡಿರೋರ್ನ, ಶ್ರೀಮಂತರನ್ನ ತಮ್ಮ ಬಲೆಗೆ ಬೀಳಿಸ್ಕೊಳ್ಳೋದಕ್ಕೆ, ಅವರನ್ನೇ ತಮ್ಮ ತಂದೆ ತಾಯಿ ಅಂತ ಹೇಳಿ ಆಸ್ತಿಲಿ ಪಾಲ್ ಕೇಳೋದಕ್ಕೆ ನೋಡ್ತಾ ಇರ್ತಾರೆ. ಹೀಗಿರೋವಾಗ ಈ ಟೆಸ್ಟ್ನ ಮಾಡಿ ಅವ್ರಿಗೆ ಸಂಬಂಧನೋ ಇಲ್ವೋ ಅಂತ ಗೊತ್ತು ಮಾಡ್ಕೋತಾರೆ. ಈಗ ನಿನ್ ಪರಿಸ್ಥಿತಿ ಕೂಡ ಅಷ್ಟೇ. ಈ ಟೆಸ್ಟ್ ಮಾಡೋದ್ರಿಂದ ನೀನ್ ನಮ್ ಶಾಂತನ್ ಮಗಳು ಹೌದೋ ಅಲ್ವೋ ಅನ್ನೋದು ಗೊತ್ತಾಗೋಗುತ್ತೆ. ಆಮೇಲೆ ಈ ಆರೋಪ ವಾದ ಯಾವುದೂ ಇರೋದಿಲ್ಲ. ಯಾವ ತೊಂದ್ರೆನೂ ಇಲ್ಲ ಅಂತ ಹೇಳ್ತಿದ್ರಲ್ಲಮ್ಮ, ಒಪ್ಕೋ ಮಗಳೇ. ನಿಜಾನ ಬಾವಾ? ಅದನ್ ಮಾಡಿಸ್ಕೊಂಡ್ರೆ ನಾನೇ ನಿಮ್ ವೈದೇಹಿ ಅಂತ ಗೊತ್ತಾಗ್ಬಿಡತ್ತಾ? ನೀನು ನನ್ನ ಪ್ರೀತಿಸ್ತಾ ಇರೋ ನಮ್ಮ ಅತ್ತೆ ಮಗಳು ಅನ್ನೋದೇ ನಿಜ ಆಗಿದ್ರೆ ಪಾಸಿಟಿವ್ ರಿಸಲ್ಟ್ ಬರುತ್ತೆ. ಇಲ್ಲ ಅಂದರೆ ಎಲ್ಲರೂ ಅನುಮಾನ ಪಡ್ತಿರೋ ಹಾಗೆ ನಮ್ಮ ಆಸ್ತಿಗೋಸ್ಕರ ಬಂದಿದೆಯಾ ಅನ್ನೋದು ಪ್ರೂವ್ ಆಗುತ್ತೆ. ನೀನೇ ನಿರ್ಧಾರ ಮಾಡು, ಇದಕ್ಕೆ ಒಪ್ಕೋಬೇಕೋ ಬೇಡವೋ ಅಂತ. ನೀವ್ ಹೇಳ್ತಿದ್ದೀರಲ್ಲ ಬಾವಾ, ನಿಜ ಏನು ಅನ್ನೋದು ಗೊತ್ತಾಗತ್ತೆ ಅಂತ. ಒಪ್ಕೊಳ್ತಿದ್ದೀನಿ. ನನಗೆ ಬೇಕಾಗಿರೋದು ಅದೇ. ನಾನೇ ವೈದೇಹಿ ಅಂತ ನಿರೂಪಿಸ್ಕೊಳ್ಳೋದಕ್ಕೆ ಏನ್ ಮಾಡೋಕ್ಕೂ ಸಿದ್ಧ. ನಿಜವಾಗ್ಲೂ ಒಪ್ಕೋತಿದ್ಯಾ? ನಿನ್ ಧೈರ್ಯನ ಮೆಚ್ಕೊಳ್ಳೇಬೇಕು ಬಿಡು. ಒಂದ್ಸಲ ಒಪ್ಕೊಂಡ್ಮೇಲೆ ಮಾತನ್ನ ಬದಲಾಯಿಸೋ ಹಾಗಿಲ್ಲ. ರಿಸಲ್ಟ್ನ ನೀನು ಆಕ್ಸೆಪ್ಟ್ ಮಾಡಬೇಕು. ನಾನು ಯಾವತ್ತಿಗೂ ಒಂದೇ ಮಾತು ಮೇಲೆ ನಿಂತ್ಕೊಂಡಿದ್ದೀನಿ. ಈಗಲೂ ಅದನ್ನೇ ಮಾಡ್ತಿದ್ದೀನಿ. ಹ್ಞೂ ಅಂದ್ರೆ ಆಗ್ಬಿಡಲ್ಲ. ಈ ಟೆಸ್ಟಲ್ಲಿ ನೀನು ವೈದೇಹಿ ಅಲ್ಲ ಅನ್ನೋದು ಗೊತ್ತಾದ್ರೆ ಮತ್ತೆ ನೀನು ಆ ಕೋರ್ಟ್ ಕೊಟ್ಟಿರೋ ನೋಟಿಸ್ ಇಟ್ಕೊಂಡು ಇಲ್ಲೇ ಇರೋದಕ್ಕೆ ಪ್ರಯತ್ನ ಮಾಡಬಾರ್ದು. ಆ ಕ್ಷಣನೇ ಹೊರಟೋಗ್ಬೇಕಿಲ್ಲಿಂದ. ಇನ್ಯಾವತ್ತೂ ನಮ್ಮನೆ ಕಡೆ ತಿರುಗು ನೋಡಬಾರ್ದು.
ಅಂಥ ಅವಕಾಶ ಇರೋದು ಇಲ್ಲ ಬಿಡಿ ಆಂಟಿ. ಒಂದ್ಸಲ ರಿಸಲ್ಟ್ ಬಂದ್ಮೇಲೆ ಆ ಕೋರ್ಟ್ ನೋಟಿಸ್ಗೂ ಏನೂ ಬೆಲೆ ಇರಲ್ಲ. ಈ ರಿಸಲ್ಟ್ ಆಧಾರದ ಮೇಲೆ ಮತ್ತೆ ಹೊಸ ಕೇಸ್ ಶುರು ಮಾಡ್ತಾರೆ. ಈ ಟೆಸ್ಟ್ನ ನಾನು ಮೊದಲೇ ಮಾಡಿಸ್ಬೇಕಿತ್ತು, ಆದರೆ ವಾದ ಮಾಡಿನೇ ನಿನಗೆ ಶಿಕ್ಷೆ ಆಗೋ ಹಾಗೆ ಮಾಡಿದ್ನಲ್ಲ, ಆಗಿದ್ರ ಅಗತ್ಯ ಇರಲಿಲ್ಲ. ಅದಕ್ಕೆ ಈಗ ಮಾಡಿಸೋಣ ಅಂತ ನಾನು ಅನ್ಕೊಂಡಿದ್ದೀನಿ. ಈ ಟೆಸ್ಟಿಗೆ ಒಪ್ಕೊಂಡ್ರೆ ಕೊಟ್ಟ ಮಾತನ್ನ ನೀನು ಮೀರೋ ಹಾಗಿಲ್ಲ. ಕೊಟ್ಟಿರೋ ಮಾತಿನ ತಪ್ಪು ಅಂತ ಅವಳಲ್ಲ ಈ ವೈದೇಹಿ. ನೀವ್ ಹೇಳ್ದ ಹಾಗೆ ಪ್ರೂವ್ ಆಗದೆ ಹೋದ್ರೆ ನೀವ್ ಹೇಳ್ದ ಹಾಗೆ ಈ ಮನೆ ಬಿಟ್ಟು ಹೊರಟೋಗ್ತೀನಿ. ಆದಷ್ಟು ಬೇಗ ಮಾಡಿಸಿ. ಆದಷ್ಟು ಬೇಗನೆ ಆಗುತ್ತೆ. ನೀನಿಲ್ಲಿಂದ ಹೋಗೋದಕ್ಕೆ ರೆಡಿ ಆಗಿರು. ಅಖಿಲ, ಅದಕ್ಕೇನ್ ಬೇಕೋ ಏರ್ಪಾಡು ಮಾಡ್ಬಿಡು. ಓಕೆ ಅಂಕಲ್. ಬೆಳಿಗ್ಗೆನೆ ಟೆಕ್ನಿಷಿಯನ್ಸ್ ಲ್ಯಾಬಿಂದ ಬಂದು ಸ್ಯಾಂಪಲ್ಸ್ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. 2 ದಿನದಲ್ಲಿ ನಮ್ಮ ಕೈಲಿ ರಿಸಲ್ಟ್ ಸಿಗತ್ತೆ. ಛೇ, ರಾತ್ರಿ ಎಲ್ಲ ನಿದ್ದೆನೇ ಇಲ್ಲ. ಅಖಿಲ ಯಾಕೆ ಈ ಥರ ಕೆಲಸ ಮಾಡಿದ್ಲು? ಕೋರ್ಟಲ್ಲಿ ಅವಳು ವೈಶಾಲಿ ಅಂತ ಪ್ರೂವ್ ಮಾಡಿದ್ಲು ಅಲ್ವಾ? ಅದೇ ಥರ ಅವಳು ಏನೋ ಒಂದು ಮಾಡಿ ಮನೆಯಿಂದ ಆಚೆ ಹಾಕಿದ್ಬಿಟ್ಟು ಈ DNA ಟೆಸ್ಟ್ ಮಾಡಿಸ್ಬೇಕಿತ್ತ? ಮಾಡ್ಲಿ ಬಿಡು, ನೀನ್ ಯಾಕೆ ಟೆನ್ಷನ್ ಮಾಡ್ಕೋತಾ ಇದ್ಯಾ? ಯಾಕೆ ಅಂತ ಕೇಳ್ತಿಲ್ಲ. ಒಂದು ವೇಳೆ ಆ DNA ಟೆಸ್ಟಲ್ಲಿ ಅವಳೇ ವೈದೇಹಿ ಅಂತ ಗೊತ್ತಾದ್ರೆ? ಅವಳು ವೈದೇಹಿ ಅಲ್ವಲ್ಲ. ಹಾಗಾದ್ರೆ ಏನು ಪರಿಸ್ಥಿತಿ? ನೋಡಕ್ ಹಾಗೆ ಇದ್ದಾಳೆ, ಅವಳೇ ವೈದೇಹಿ ಆಗಿರೋ ಚಾನ್ಸ್ ಇದೆ ಅಲ್ವಾ? ಇಂಥ ವಿಚಾರದಲ್ಲಿ ನಿಜಾನ್ ಮುಚ್ಚಾಕಿ ಸುಳ್ಳನ್ನು ಹೈಲೈಟ್ ಮಾಡಿ ನಮ್ಮ ಅನುಕೂಲದ ಪ್ರಕಾರ ಮಾಡ್ಕೋಬೇಕೇ ಹೊರತು ಈ ಥರ ಪ್ರೂಫು ಟೆಸ್ಟು ಅಂತೆಲ್ಲ ಮಾಡ್ಸಕ್ಕೆ ಹೋಗ್ಬಾರ್ದು. ಉಲ್ಟಾ ಹೊಡೆದ್ರೆ ನಮಗೆ ಕಷ್ಟ. ನಮ್ಗೆ ಉಳಿದಿರೋ ಒಂದೇ ಒಂದು ಅವಕಾಶ, ಲಾಸ್ಟ್ ಚಾನ್ಸ್ ಇದು. ಇದು ಏನಾದರೂ ಕೈ ಕೊಟ್ರೆ ನಮ್ಮ ಪ್ಲ್ಯಾನ್ ಎಲ್ಲ ಹಾಳಾಗುತ್ತೆ. ನಿನ್ನೆವರೆಗೂ ಅವಳು ವೈದೇಹಿ ಎಲ್ಲ ವೈಶಾಲಿ ಅಂತ ಸ್ಟ್ರಾಂಗ್ ಆಗಿ ನಂಬ್ತಿದ್ದ ದೇವಾಂಶ್ ಕೂಡ ಸ್ವಲ್ಪ ಚೇಂಜ್ ಆದಂಗೆ ಕಾಣಿಸ್ತಾ ಇದ್ದಾನೆ. ಅಷ್ಟಕ್ಕೂ ರಿಪೋರ್ಟ್ ಬರಕ್ ಮುಂಚೆ ವೈದೇಹಿ ಅಂತ ಒಪ್ಕೊಳ್ಳೋ ಥರ ಇದ್ದಾನೆ. ಏನ್ ಮಾಡಬೇಕು ಗೊತ್ತೇ ಆಗ್ತಿಲ್ಲ. ಏನೋ ಮಾತಾಡ್ತಿದ್ದೀರಾ ಅನ್ಸುತ್ತೆ. ಇಬ್ರು ಸೇರಿ ಏನೋ ಸೀರಿಯಸ್ ಆಗಿ ಡಿಸ್ಕಸ್ ಮಾಡ್ತಿರೋ ಹಾಗಿದೆ. ಸಿಚುಯೇಷನ್ ಸೀರಿಯಸ್ ಆಗಿದೆಯಲ್ಲ. ಕೂತ್ಕೋ ಅಖಿಲ, ನಿನ್ ಬಗ್ಗೆನೇ ಮಾತಾಡ್ತಾ ಇದ್ವಿ. ನನ್ನ ಬಗ್ಗೆನಾ? ಹೌದು, ನಿನ್ನ ಎಂಗೇಜ್ಮೆಂಟ್ ಬಗ್ಗೆನೇ ಮಾತಾಡ್ತಾ ಇದ್ವಿ. ಈ ನಿಶ್ಚಿತಾರ್ಥ ಚೆನ್ನಾಗಿ ನಡೆದು ದೇವಾಂಶ್ ನಿನ್ ಕುತ್ತಿಗೆಗೆ 3 ಗಂಟೆ ಹಾಕ್ತಾನೆ ಅನ್ಕೊಳ್ಳೋಷ್ಟ್ರಲ್ಲಿ ಮತ್ತೆ ಆ ವೈಶಾಲಿ ಬಂದಿದ್ದಾಳೆ. ಅವಳು ಹೇಗಾದ್ರೂ ಮಾಡಿ ಹೊರಗೆ ಕಳ್ಸೋದ್ ಬಿಟ್ಟು ಅದೇನೋ DNA ಟೆಸ್ಟ್ ಅಂತೆಲ್ಲ ಹೇಳ್ತಿದ್ಯಾ? ಅಷ್ಟಕ್ಕೂ ಆ ಯೋಚನೆ ನಿಂಗೆ ಯಾಕೆ ಬಂತು? ಅವಳು ವೈದೇಹಿ ಅಂತ ಪ್ರೂವ್ ಆದ್ರೆ ದೇವಾಂಶ್ ಜೊತೆ ನಿನ್ ಮದುವೆ ಆಗಲ್ಲ ಅನ್ನೋದನ್ನ ಮರ್ತ್ಬಿಟ್ಯಾ? ಅವಳು ವೈಶಾಲಿನೇ ಅಂತ ನನಗೆ ನಂಬಿಕೆ ಇದೆ. ರಿಪೋರ್ಟಲ್ಲಿ ಕೂಡ ಹಾಗೆ ಬರುತ್ತೆ. ಇಷ್ಟು ಯಾಮಾರಿಸಿ ಇಷ್ಟು ಸಾಕ್ಷಿಗಳನ್ನ ಸೃಷ್ಟಿ ಮಾಡಿ ಇಲ್ಲಿವರೆಗೂ ಬಂದವಳಿಗೆ ಈ ರಿಪೋರ್ಟ್ಸ್ನ ಚೇಂಜ್ ಮಾಡೋದು ದೊಡ್ಡ ಕಷ್ಟ ಅಲ್ಲ ಅನ್ಸುತ್ತೆ. ಚೇಂಜ್ ಮಾಡಿಬಿಟ್ರೆ ಏನ್ ಮಾಡೋದು? ಬದಲಾಯಿಸೋ ಚಾನ್ಸ್ ಇಲ್ಲ ಅಂತ ಹೇಳಿದ್ನಲ್ಲ. ನಿಜ ಅನ್ನೋದು ಯಾವಾಗ್ಲೂ ಗೆಲ್ಲೋದು. ಒಂದ್ ವೇಳೆ ಅವಳೇನಾದ್ರೂ ನಿಜವಾಗ್ಲೂ ವೈದೇಹಿ ಆಗಿದ್ರೆ ದೇವಾಂಶ್ಗೆ ಹೆಂಡತಿ ಆಗ್ಬೇಕು ಅನ್ನೋ ಆಸೆ ಅಲ್ಲಿಗೆ ನಿಂತು ಹೋಗುತ್ತೆ. ನಿನ್ ಲಾಯರ್ ತಲೆಗೆ ಅರ್ಥ ಆಗ್ಲಿಲ್ವಾ? ಅರ್ಥ ಆಗಿರೋದಕ್ಕೆ ನಾನು ಈ ಡಿಸಿಷನ್ ತಗೊಂಡಿರೋದು. ಅವಳು ನಿಜವಾಗ್ಲೂ ವೈದೇಹಿನೇ ಆದ್ರೆ ದೇವ ಸಂತೋಷವಾಗಿರ್ತಾನೆ. ಇಲ್ಲ ಅಂತ ಪ್ರೂವ್ ಆದ್ರೆ ನಾನು ದೇವ ಇಬ್ರು ಸಂತೋಷವಾಗಿರ್ತೀವಿ. ಆಗ ಯಾವ ಯೋಚನೆ ಯಾವ ಅನುಮಾನಗಳು ಇರೋದಿಲ್ಲ. ಈ ಟೆಸ್ಟಿಂದ ಎಲ್ಲ ಕ್ಲಿಯರ್ ಆಗಿ ಹೋಗುತ್ತೆ.